ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಜಿಫ್ ಇಮೇಜ್ಗಳನ್ನು ಕೈನ್ಮಾಸ್ಟರ್ ಬಳಸೋದು ಹೇಗೆ. ನಿಮಗೆ ಜಿಫ್ ಫಾರ್ಮೆಟ್ ಇಮೇಜು ಯಾವುದೂ ಕೈನ್ಮಾಸ್ಟರ್ಗೆ ಉಪಯೋಗಿಸೋಕ್ಕೆ ಆಗಲ್ಲ. ಜಿಫ್ ಫೈಲ್ ಅನ್ನೋದು ಕೈನ್ಮಾಸ್ಟರ್ ಸಪೋರ್ಟ್ ಮಾಡೋದಿಲ್ಲ. ಹಾಗೆ ಜಿಫ್ ಇಮೇಜ್ಗಳನ್ನು ವಿಡಿಯೋಗೆ ಕನ್ವರ್ಟ್ ಮಾಡೋದು ಹೇಗೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವುದು ಬೆಸ್ಟ್ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಮುಖಾಂತರ ಕನ್ವರ್ಟ್ ಮಾಡ್ಕೋಬೇಕು, ಕೈನ್ಮಾಸ್ಟರ್ನಲ್ಲಿ ಜಿಫ್ ಇಮೇಜ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ನಾನೀಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಸೊ ಈಗ ಗ್ಯಾಲರಿ ಓಪನ್ ಮಾಡ್ಕೊತೀನಿ. ನನ್ನ ಹತ್ರ ಒಂದು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಒಂದು ಜಿಫ್ ಫಾರ್ಮೆಟ್ ಅನ್ನೋದು. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಇಮೇಜ್ ಪ್ರಾಪರ್ಟಿ ನೋಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಇದು ಜಿಫ್ ಫಾರ್ಮೆಟಲ್ಲಿ ಇದೆ ಅಲ್ವಾ. ಸೊ ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಇದೊಂದು ಜಿಫ್ ಫಾರ್ಮೆಟ್ ಮತ್ತೆ ಬರ್ತಾನೆ ಇದೆ. ಸೊ ಇದನ್ನು ನಾವು ಯಾವ ರೀತಿ ಕೈನ್ಮಾಸ್ಟರ್ ಬಳಸೋದು, ವಿಡಿಯೋ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಇದು ಕೈನ್ಮಾಸ್ಟರ್ಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಂತಲೂ ಈಗ ತೋರಿಸ್ತಾ ಇದ್ದೀನಿ ನಿಮ್ಗೀಗ. ನಾನು ಈ ಕೈನ್ಮಾಸ್ಟರ್ ಓಪನ್ ಮಾಡಿದ್ದೀನಿ, ಪ್ಲಸ್ ಸಿಂಬಲ್, ನ್ಯೂ ಪ್ರಾಜೆಕ್ಟ್ ತೊಗೊಳ್ತೀನಿ. ಇಲ್ಲಿ ಮೀಡಿಯಾಗೆ ಹೋಗ್ತೀನಿ, ಬ್ಯಾಕ್ಗ್ರೌಂಡ್ ಯಾವುದೋ ಒಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್, ಮೀಡಿಯಾ. ಸೊ ಈಗ ಇದೇ ಸೇಮ್ ವಿಡಿಯೋನೇ ಇಲ್ಲಿ ಕ್ಲಿಪ್ ಹಾಕಿದ್ದೀನಿ. ಸೊ ನೋಡ್ಬೋದು ನೀವೀಗ, ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಈಗ ವಿಡಿಯೋ ಪ್ಲೇ ಆಗ್ತಿದೆ, ಆದರೂ ಸ್ಟ್ರಕ್ ಆಗಿದೆ, ವಿಡಿಯೋ ಅನ್ನೋದು ಬರೋದಿಲ್ಲ. ಜಿಫ್ ಫೈಲ್ ಅನ್ನೋದು ಫಾರ್ಮೆಟ್ ಸಪೋರ್ಟ್ ಮಾಡೋದಿಲ್ಲ. ಈ ರೀತಿ ಕೈನ್ಮಾಸ್ಟರ್ಗೂ ಜಿಫ್ ಫಾರ್ಮೆಟ್ಗಳು ಸಪೋರ್ಟ್ ಮಾಡೋದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನೇನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಈಗ ಇದಕ್ಕೊಂದು ಬೆಸ್ಟ್ ಅಪ್ಲಿಕೇಶನ್ ಇದೆ, ಅದು ಪ್ರೋ ವರ್ಷನ್. ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಏನು ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಜಿಫ್ ಟು ವಿಡಿಯೋ ಕನ್ವರ್ಟರ್ ಅಂತ, ಇದು ಪ್ರೋ ವರ್ಷನ್. ಇದು ನಾರ್ಮಲ್ ವರ್ಷನ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಹೀಗೆ ಪ್ರೋ ವರ್ಷನ್ ಆದರೆ ಎಲ್ಲ ಫ್ರೀ ಆಗಿರುತ್ತೆ, ಯಾವುದೇ ವಾಟರ್ ಮಾರ್ಕ್ಸ್ ಯಾವುದು ಬರೋದಿಲ್ಲ. ಸೊ ಇಲ್ಲಿ ಟ್ರೆಂಡಿಂಗ್ ಅಂತ ಇದೆ, ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಇರುವಂಥ ಎಲ್ಲ ಜಿಫ್ ಫಾರ್ಮೇಟ್ಸ್ ಇಮೇಜಸ್ ಇಲ್ಲಿ ಬರ್ತಾ ಇರುತ್ತೆ. ಹಾಗಿಲ್ಲ ಅಂತಂದರೆ ಲೋಕಲ್ ಅಂತಂದರೆ ನಮ್ಮ ಇಂಟರ್ನೆಟ್, ನನ್ನ ಒಂದು ಇಂಟರ್ನಲ್ ಮೆಮೊರಿನಲ್ಲಿ ಇರುವಂಥದ್ದು ಇಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಸೊ ನಾವು ಇಲ್ಲಿ ಈಗ ನೋಡಿದಂಥ ಒಂದು ಇಮೇಜ್ ಇದು. ಸೊ ಜಿಫ್ ಇಮೇಜು ಇದು ಎಷ್ಟು ಸಲ ಬೇಕು, ಎಷ್ಟು ಟೈಮ್ ಬೇಕು. ಸೊ ವಿಡಿಯೋ ಕ್ಲಿಪ್ ಲೆಂತ್ 5.4 ಸೆಕೆಂಡ್ಸ್ ಇದೆ. ನಮಗೆ ಜಾಸ್ತಿ ಬೇಕು, ಅದೇ ರಿಪೀಟ್ ಆಗಿ ಬರ್ತಾ ಇರಬೇಕು ಅಂದರೆ ಇದು 20 ಸೆಕೆಂಡ್ಸ್ವರೆಗೂ ಬರುತ್ತೆ. ನಮ್ಗೆ ಸಾಕು 6 ಟೈಮ್ಸ್ ರಿಪೀಟ್ ಆಗುತ್ತೆ. ನಮ್ಗೆ ಎಷ್ಟು ಟೈಮ್ಸ್ ರಿಪೀಟ್ ಬೇಕೋ ಅಷ್ಟು ಮಾಡ್ಕೋಬೇಕು. ಇಲ್ಲಿ ಹೈ ಲೆವೆಲ್ ವಿಡಿಯೋ ಕ್ವಾಲಿಟಿ ಹೈ ಬೇಕಾ, ಲೋ ಬೇಕಾ ಏನು ಇದು. ಆಮೇಲೆ ರೇಷಿಯೋ 4.3ನ ಯಾವ ಸೈಜ್ ಬೇಕು, ಒರಿಜಿನಲ್ ಸೈಜ್ ಆಗಿದೆ ಸಾಕು. ಜಸ್ಟ್ ನಾನು 7 ಟೈಮ್ಸ್ ಮಾಡ್ಕೊತೀನಿ, ಕನ್ವರ್ಟ್ ಟು ವಿಡಿಯೋ ಕೊಡ್ತೀನಿ. ಈಗೇನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ ಆಗಿ ಒಂದು ಜಿಫ್ ಫೈಲ್ ಅನ್ನೋದು ವಿಡಿಯೋ ಫೈಲ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ಕನ್ವರ್ಟಿಂಗ್ ಮುಗೀತು ಫ್ರೆಂಡ್ಸ್. ಈಗ ನಮ್ಮ ಗ್ಯಾಲರಿಗೆ ಸೇವ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ನಮ್ಮ ಕೆಲಸ ಮುಗೀತು. ಈಗ ಬ್ಯಾಕ್ ಬಂದ್ಬಿಡ್ತೀನಿ. ಈಗ ನಮ್ಮ ಗ್ಯಾಲರಿ ಓಪನ್ ಮಾಡಿ ತೋರಿಸ್ತೀನಿ. ಇದೊಂದು ಕನ್ವರ್ಟ್ ಆಗಿರೋಂಥದ್ದು. ಸೊ ಈಗ ಮೂವೀಸ್ನಲ್ಲಿ ಇದು ಕನ್ವರ್ಟ್ ಆಗಿದೆ. ಇದು ಒಂದು ಫಾರ್ಮೆಟ್ ತೋರಿಸ್ತೀನಿ ನಿಮ್ಗೆ, ಪ್ರಾಪರ್ಟೀಸ್ ನೋಡ್ಬೋದು, MP4 ಫಾರ್ಮೆಟಲ್ಲಿ ಇದೆ. ಈಗ ಮತ್ತೆ ನಾನೇನು ಮಾಡ್ತೀನಿ, ಕೈನ್ಮಾಸ್ಟರ್ ಓಪನ್ ಮಾಡ್ಕೊತೀನಿ. ಈಗ ಸೇಮ್ ಪ್ರಾಜೆಕ್ಟ್ಗೆ ಹೋಗ್ತೀನಿ, ಎಡಿಟ್ ಕೊಡ್ತೀನಿ. ಸೊ ಇಮೇಜನ್ನು ಡಿಲೀಟ್ ಮಾಡ್ತೀನಿ, ಮತ್ತೆ ಲೇಯರ್, ಮತ್ತೆ ಮೀಡಿಯಾ. ಸೊ ಇಲ್ಲಿ ಮೂವೀಸ್ ಅಂತ ಕನ್ವರ್ಟ್ ಆಗಿರೋದು ಇದೆಯಲ್ಲ, ಇದನ್ನು ರೀಎನ್ಕೋಡಿಂಗ್ ಕೇಳ್ತಾ ಇದೆ, 30 ಫ್ರೇಮ್ಸ್ಗೆ ಕೇಳ್ತಾ ಇದೆ. 30 ಫ್ರೇಮ್ಸ್ ಕನ್ವರ್ಟ್ ಆಗುತ್ತೆ. ಕೆಲವೊಂದು ವೀಡಿಯೋ ಕ್ಲಿಪ್ಗಳು ಜಾಸ್ತಿ ಇದಿರುತ್ತೆ. ಸೊ ಈಗ ಫ್ರೇಮ್ ರೇಟ್ ಜಾಸ್ತಿ ಇರುತ್ತೆ. ಇದನ್ನು ಇಲ್ಲಿ ಎಲ್ಲಿವರೆಗೂ ಇದೆ ಅಲ್ಲಿಗೆ ಕನ್ವರ್ಟ್ ತೊಗೊಳ್ತೀನಿ. ಸೊ ಈಗಾಗಿದೆ, ಪ್ಲೇ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಜಿಫ್ ಫಾರ್ಮೆಟ್ ಅನ್ನೋದು 100% ಕನ್ವರ್ಟ್ ಆಗಿ ನಮಗೆ ಪ್ಲೇ ಆಗ್ತಾ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಜಿಫ್ ಇಮೇಜ್ಗಳನ್ನು ಕೈನ್ಮಾಸ್ಟರಲ್ಲಿ ಈಸಿಯಾಗಿ ಬಳಸ್ಕೋಬೋದು. ಹಾಗೆ ಇಮೇಜ್ಗಳನ್ನು ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್ ನನಗೆ ತಿಳಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ಪ್ರೋ ವರ್ಷನ್ ಅಪ್ಲಿಕೇಶನ್ನ ಅಂತ. ಸೊ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಡಿಸ್ಕ್ರಿಪ್ಷನ್ಲಿ ಇರೋ ಲಿಂಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರದೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೋಡ್ಬೋದು ನೀವು, ಈಗ ಇಲ್ಲಿ 3 ಲೈನ್ಸ್ ಇದೆ. ಈ 3 ಲೈನ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್, ಇಲ್ಲಿ ಎಡಿಟಿಂಗ್ ಆ್ಯಪ್ಸ್ ಅಂತ ಒಂದು 4th ಆಪ್ಷನ್ ಇದೆಯಲ್ಲ. ಸೊ ಈ ಎಡಿಟಿಂಗ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ಬೋದು ನೀವೀಗ ಎಡಿಟಿಂಗ್ ಅಪ್ಲಿಕೇಶನ್ಸ್ ಬರ್ತಿದ್ದಾಗೆ ನಮಗೆ ಬೇಕಾಗಿರೋದು ಜಿಫ್ ಟು ವಿಡಿಯೋ ಅಂತ. ಸೊ ನೀವೇನಾದ್ರು ನೋಡ್ತಾ ಇದ್ರೆ ಈ ಥರ ಆರ್ಟಿಕಲ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾಗಿರೋದು ಮೇನ್ ಆಗಿ ಜಿಫ್ ಟು ವಿಡಿಯೋ. ಸೊ ಅದರಿಂದ ನಾನೇನು ಮಾಡ್ತೀನಿ, ಈ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಈಗ ನಮಗೆ ಆರ್ಟಿಕಲ್ ಅನ್ನೋದು ಲೋಡ್ ಆಗ್ತಾ ಇದೆ. ಸೊ ಲೋಡ್ ಆದಮೇಲೆ ನೀವು ನಿಧಾನಕ್ಕೆ ಬನ್ನಿ. ಸೊ ಇಲ್ಲಿ ಒಂದು ರೇಟಿಂಗ್ ಆಪ್ಷನ್ ಇದೆಯಲ್ಲ, ಇಲ್ಲಿ ರೇಟ್ ದಿಸ್ ಪೋಸ್ಟ್ ಅಂತ ಇದೆಯಲ್ಲ, ನಿಮ್ಮ ಒಂದು ಅನಿಸಿಕೆ, ನಿಮಗೆ ಎಷ್ಟು ರೇಟಿಂಗ್ ಕೊಡಬೇಕಂತ ಅನಿಸುತ್ತೋ ಅಷ್ಟು ರೇಟಿಂಗ್ ನೀವು ಕೊಡ್ಬೋದು. ಸೊ ಹಾಗೆ ಬರ್ತಿದ್ದಂಗೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೋಡ್ಬೋದು ನೀವೀಗ ಇಲ್ಲಿ ಒಂದು ಡೌನ್ಲೋಡ್ ಅಂತ ಬ್ಲ್ಯಾಕ್ ಕಲರಲ್ಲಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಪೇಜ್ಗೆ ಹೋಗುತ್ತೆ. ಸೊ ಆ ಡೌನ್ಲೋಡ್ ಪೇಜ್ಗೆ ಹೋಗ್ತಿದ್ದಂಗೆ ಆ ಫೈಲ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರೆ ಇಷ್ಟು ಈಸಿಯಾಗಿ ನೀವು ಡೌನ್ಲೋಡ್ ಮಾಡಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.